ಸರ್ಕಾರದ ಅಸಂವಿಧಾನಾತ್ಮಕ ನಡೆ ಖಂಡಿಸಿ ಡಿಎಸ್ಎಸ್ನ ಪ್ರತಿಭಟನಾ ರ್ಯಾಲಿ. ಆ ಹೋರಾಟಗಳಿಗೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಿಗಮಗಳಿಗೆ ಹಣ ಕೊಡಬೇಕು, ಪ್ರೈಸ್ ಮನಿಗೂ ಹಣ ಕೊಡಬೇಕು ಮತ್ತು ನಮ್ಮ ಹಣವನ್ನು ಏನು ತೆಗೆದುಕೊಂಡಿದ್ದಾರಲ್ಲ ಮರಳಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಎಚ್ಚರಿಕೆಯನ್ನು ಸಿದ್ದರಾಮಯ್ಯ ಸರ್ಕಾರ ಕೊಡ್ತೀವಿ. ಈ ಸಭೆಗಾಗಿ ದಿನಾಂಕ 12 ಆಗಸ್ಟ್ 2024ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ, ನಾಗವಾರ ಬಣ ಹಾಗೂ ಅಹಿಂದ್ ಸಂಘಟನೆಗಳ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಸಂವಿಧಾನಿಕ ನಡೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಹುಸಂಖ್ಯೆಯಲ್ಲಿ ಸಂಘಟನೆಗಳು ಒಟ್ಟಿಗೆ ಸೇರಿ ಸರ್ಕಾರದ ಅನೀತಿಯ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವಲ್ಲಿ ರ್ಯಾಲಿ ಯಶಸ್ವಿಯಾಯಿತು. ಮೊನ್ನೆ ತಾನೇ ನಡೆದ ಚುನಾವಣೆಯಲ್ಲಿ ಕೋಮು ಗಲಭೆಗೆ ಕುಮ್ಮಕ್ಕು ನೀಡುವ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಲು ನಿರ್ಧಾರ ಮಾಡಿದ ಇಡೀ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರು ಒಗ್ಗೂಡಿ ಸಂವಿಧಾನದ ಆಶಯದಂತೆ ಹಿಂದುಳಿದ ಮತ್ತು ಅಹಿಂದ ವರ್ಗಗಳನ್ನು ಮೇಲೆತ್ತಲು ಕಾಂಗ್ರೆಸ್ ಸರ್ಕಾರವೇ ಸೂಕ್ತವೆಂದು ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪಷ್ಟ ಬಹುಮತ ನೀಡಿ ಸರ್ಕಾರ ರಚಿಸಲು ಸಾಕ್ಷಿಯಾದ ಇತಿಹಾಸವನ್ನು ಮರೆತ ಇಂದಿನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2023, 24, 25ನೇ ಸಾಲಿಗೆ ಮೀಸಲಿಟ್ಟ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಾವಿರಾರು ಕೋಟಿ ಹಣವನ್ನು ಬೇರೆ ಕಾರ್ಯಗಳಿಗೆ ಬಳಸಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಇದರೊಂದಿಗೆ ಇನ್ನೂ ಅನೇಕ ವಿಚಾರಗಳಲ್ಲಿ ನಮ್ಮ ಮೇಲೆ ಅನ್ಯಾಯ ನಡೆಸಿದ್ದಾರೆ. ನ್ಯಾಯಯುತ ಸರ್ಕಾರ ನಡೆಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಇದನ್ನು ಅರಿತು ಸರ್ಕಾರ ನಡೆಯದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆಂದು ಪ್ರತಿಭಟನಾ ನಿರತ ಸಂಘಟನೆಗಳ ಒಕ್ಕೊರಲಿನ ಧ್ವನಿ ಈ ರ್ಯಾಲಿಯಲ್ಲಿ ಕೇಳಿಬಂತು. ಈ ರ್ಯಾಲಿಯನ್ನು ಕುರಿತು ವಿಭಾಗೀಯ ಸಂಚಾಲಕರಾದ ರಾವುತ್ ತಳಿಕೇರಿ, ದೇವೇಂದ್ರ ಹಾದಿಮನಿ, ವಿಜಯಪುರ ಜಿಲ್ಲಾ ಪದಾಧಿಕಾರಿಗಳಾದ ಚಂದ್ರಕಾಂತ್ ಸಿಂಗೆ, ಹುಯೋಗಿ ತಳ್ಳಡಿ, ಗುರು ಗುಡಿಮನಿ ಮಾತನಾಡಿದರು. ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಅದೇ ಆಕ್ಟಿನಲ್ಲಿ ಸಿ ಅಂತಕ್ಕಂಥ ಒಂದು ಶೆಡ್ಯೂಲ್ ಸಿ ಎತ್ತಿಟ್ಕೊಂಡು ಬಳಕೆ ಆಗದ ರೊಕ್ಕ ಬೇರೆ ಕೆಲಸಕ್ಕೆ ಉಪಯೋಗ ಮಾಡುವಂತ ಕೆಲಸ ಸರ್ಕಾರದಲ್ಲಿ ನಡೆದಿದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ತಿಳಿಸ್ಲಕ್ಕೆ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ದಲಿತರಿಗೆ 50 ಲಕ್ಷ ಕಾಂಟ್ರಾಕ್ಟರ್ದಲ್ಲಿ ಮೀಸಲಾತಿ ಕೊಟ್ಟಿದ್ದೇನೆ ಅಂತ ಹೇಳ್ತಾರ. ಸ್ವಾಮಿ, ದಲಿತರಿಗೆ 50 ಲಕ್ಷ ಮೀಸಲಾತಿ ಕೊಟ್ಟಿರಿ ನಿಜ. ಇವತ್ತು ಶಾಸಕರು, ಸಚಿವರು ಏನ್ ಮಾಡಕತ್ತಾರೆ ನೀವು ವಿಚಾರ ಮಾಡಿದಿರನು? ಇವತ್ತ 5 ಕೋಟಿ 4 ಕೋಟಿ ಪ್ಯಾಕೇಜ್ ಮಾಡಿ ದಲಿತರ ಕಾಂಟ್ರಾಕ್ಟರ್ಗಳಿಗೆ ಕೊಲ್ಲುವ ಕೆಲಸ ಮಾಡ್ಯಾರ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಯಾರು ದಲಿತರು ಇವತ್ತ ನಾವು ಮುಕ್ತರಿಲ್ಲ, ತಿಳುವಳಿಕೆ ಬಂದದ. ನಿಮ್ಮ ತಪ್ಪುಗಳನ್ನು ನಾವು ಇವತ್ತು ಕಂಡು ಹಿಡಿಯಲಿ ದಲಿತರು ಕೂಡ ಇವತ್ತ ಎಚ್ಚೆತ್ತುಕೊಂಡು ನಿಂತಾರಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಆಡಳಿತಕ್ಕೆ ತಂದಂತ ಸರ್ಕಾರ ಈ ಏನು ಮೂಲ ಆಧಾರ ಸ್ತಂಭವಾಗಿರ್ತಕ್ಕಂಥ ಜನಾಂಗಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ಈ ಸರ್ಕಾರದಲ್ಲಿರ್ತಕ್ಕಂಥ ಏನು ನಮ್ಮ ಶೋಷಿತ ವರ್ಗದಿಂದ ಆಯ್ಕೆಯಾಗಿರ್ತಕ್ಕಂಥ ಜನಾಂಗ ಅವರು ಕೂಡ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಅದಕ್ಕಾಗಿ ಈ ಏನು ದಲಿತ ಜನಾಂಗ ಶೋಷಿತ ವರ್ಗಕ್ಕೆ ಸಂಪೂರ್ಣವಾಗಿ ನಿಗದಿ ಹಿಡಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಿಗದಿ ಹಿಡಿಸಿರ್ತಕ್ಕಂಥ ಏನು ಯೋಜನೆಗಳಿದಾವಲ್ಲ ಆ ಯೋಜನೆಗಳು ಎಲ್ಲವೂ ಕೂಡ ಪೂರ್ಣ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಒಂದು ಒತ್ತಾಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದಿಂದ ಏನು ಒತ್ತಾಯ ಅಂತಂದ್ರೆ, ಏನು ನಮ್ಮ ದಲಿತ ಜನಾಂಗಕ್ಕೆ ಮತ್ತು ಶೋಷಿತ ವರ್ಗಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿರ್ತಕ್ಕಂಥ ಹಣವನ್ನ ತಾವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಈ ಹಣವನ್ನ ಕೂಡಲೇ ಸರಿಪಡಿಸಬೇಕು.